ನಮಸ್ಕಾರ ಎಲ್ಲರಿಗೂ ಭುವೀಸ್ ಸ್ಪರ್ಧಾ ಹಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮೊದಲನೇ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ತಿಳಿಸಿದ ಹಾಗೆ 6th to 12th ಬುಕ್ನಲ್ಲಿರುವಂಥ ಬೇಸಿಕ್ಸ್ ಕ್ವಶನ್ಸ್ಗಳನ್ನು ನೋಡೋಣ. ಮೊದಲನೇದಾಗಿ 6th ಬುಕ್, ಅದರಲ್ಲಿರುವ ಬೇಸಿಕ್ಸ್ ಕ್ವಶನ್ಸ್ಗಳನ್ನು ಕೆಲವನ್ನು ನೋಡೋಣ. ಮೊದಲನೇದಾಗಿ ಕೊಡಗು, ಕಿತ್ತೂರು, ತುಳುನಾಡು ಮತ್ತು ಹೈದರಾಬಾದ್ ಕರ್ನಾಟಕದ ಮೇಲಿರುವಂಥ ಕೆಲವು ಕ್ವಶನ್ಸ್ಗಳು. ಕೊಡಗಿನಲ್ಲಿ ಫಸ್ಟ್ ಕ್ವಶನ್, ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿರುವ ಜಿಲ್ಲೆ ಯಾವುದು? ಕೊಡಗು ಜಿಲ್ಲೆ ಆಗಿರುತ್ತದೆ. ಎರಡನೇ ಕ್ವಶನ್, ಕೊಡಗು ಜಿಲ್ಲೆಯ ಭಾಷೆ ಯಾವುದು? ಕೊಡಗು ಜಿಲ್ಲೆಯ ಭಾಷೆ ಕೊಡವ ಮತ್ತು ಅರೆ ಭಾಷೆಯಾಗಿವೆ. ಮೂರನೇ ಕ್ವಶನ್, ಕಾವೇರಿ ನದಿಯ ಉಗಮ ಸ್ಥಾನ ಯಾವುದು? ಕಾವೇರಿ ನದಿಯ ಉಗಮ ಸ್ಥಾನ ತಲಕಾವೇರಿ ಆಗಿರುತ್ತದೆ. ನಾಲ್ಕನೇ ಕ್ವಶನ್, ಕೊಡಗಿನಲ್ಲಿರುವ ರಾಷ್ಟ್ರೀಯ ಉದ್ಯಾನವನದ ಹೆಸರೇನು? ನಾಗರಹೊಳೆ. ಐದನೇ ಕ್ವಶನ್, ಕೊಡಗನ್ನು ಆಳಿದ ಪ್ರಮುಖ ರಾಜವಂಶವೆಂದರೆ? ಹಾಲೇರಿ ಮತ್ತು ಅರಸು ಮನೆತನ. ಇವು ಕೊಡಗನ್ನು ಆಳಿದ ಪ್ರಮುಖ ರಾಜವಂಶಗಳಾಗಿರ್ತವೆ. 17ನೇ ಶತಮಾನದ ಆರಂಭದಲ್ಲಿ ಇದನ್ನು ವೀರರಾಜನು ಸ್ಥಾಪಿಸಿದನು. ಕೊಡಗನ್ನು 17ನೇ ಶತಮಾನದ ಆರಂಭದಾಗ ವೀರರಾಜನ ಸ್ಥಾಪನೆ ಮಾಡ್ತಾನೆ. ಆರನೇ ಕ್ವಶನ್, ಕೊಡಗಿನ ಕಣ್ಮಣಿಗಳೆಂದು ಯಾರು ಹೆಸರುವಾಸಿಯಾಗಿದ್ದಾರೆ? ಕೊಡಗಿನ ಕಣ್ಮಣಿಗಳೆಂದು ಫೀಲ್ಡ್ ಮಾರ್ಷಲ್ ಕೆ.ಎಂ. ಕಾರ್ಯಪ್ಪ ಮತ್ತು ಜನರಲ್ ಕೆ.ಎಸ್. ತಿಮ್ಮಯ್ಯ ಇವರು ಕೊಡಗಿನ ಕಣ್ಮಣಿಗಳೆಂದು ಹೆಸರುವಾಸಿಯಾಗಿದ್ದಾರೆ. ಇಲ್ಲಿಗೆ ಕೊಡಗಿನಿಂದ ಆಯ್ದುಕೊಂಡ ಕ್ವಶನ್ಸ್ಗಳು ಮುಕ್ತಾಯಗೊಂಡವು. ನೆಕ್ಸ್ಟ್, ಕಿತ್ತೂರು ರಾಜ್ಯ ಯಾವುದಕ್ಕೆ ಪ್ರಸಿದ್ಧವಾಗಿತ್ತು? ವ್ಯಾಪಾರ ವ್ಯವಹಾರಗಳಿಗೆ ಕಿತ್ತೂರು ರಾಜ್ಯ ಪ್ರಸಿದ್ಧವಾಗಿತ್ತು. ಕಿತ್ತೂರಿನ ರಾಣಿ ಯಾರು? ಚೆನ್ನಮ್ಮ. ಇಲ್ಲಿಗೆ ಕಿತ್ತೂರಿನಿಂದ ಆಯ್ದುಕೊಂಡ ಕ್ವಶನ್ಸ್ ಮುಕ್ತಾಯಗೊಂಡವು. ನಂತರ ತುಳುನಾಡು. 9th one ಕ್ವಶನ್, ಇತಿಹಾಸ ಕಾಲದಲ್ಲಿ ತುಳುನಾಡನ್ನು ಕದಂಬ, ಆಳುಪ, ವಿಜಯನಗರಗಳ ಅರಸು ಮನೆತನಗಳು ಆಳಿದವು. ಅಂದ್ರೆ ತುಳುನಾಡನ್ನು ಇತಿಹಾಸ ಕಾಲದಲ್ಲಿ ಈ ಎಲ್ಲ ಮನೆತನಗಳು ಆಳ್ವಿಕೆಯನ್ನು ನಡೆಸ್ತಾವೆ. 10th ಕ್ವಶನ್, ತುಳುನಾಡಿನ ರಾಜಧಾನಿಗಳು ಯಾವುವು? ಮಂಗಳೂರು, ಉದ್ಯಾವರ ಅಂದ್ರೆ ಉದಯಪುರ, ಬಾಕೂರು. ಈ ಮೂರು ರಾಜಧಾನಿಗಳು ತುಳುನಾಡಿನ ರಾಜಧಾನಿಗಳಾಗಿರ್ತಾವೆ. 11th one ಕ್ವಶನ್, ತುಳುನಾಡಿನ 2 ಆರಾಧನಾ ಪಂಥಗಳನ್ನು ತಿಳಿಸಿ. ನಾಗಾರಾಧನೆ ಮತ್ತು ಭೂತಾರಾಧನೆ. ದೈವ ಮತದ ಸ್ಥಾಪಕರಾದ ಮಧ್ವಾಚಾರ್ಯರು ಕೂಡ ತುಳುನಾಡಿನವರಾಗಿರ್ತಾರೆ. 12ನೇ ಕ್ವಶನ್, ಸಾವಿರ ಕಂಬದ ಬಸದಿ ಎಲ್ಲಿದೆ? ಮೂಡಬಿದಿರೆಯಲ್ಲಿದೆ. 13ನೇ ಕ್ವಶನ್, ತುಳುನಾಡಿನ ಪ್ರಸಿದ್ಧ ಪ್ರಾಚೀನ ಕಲೆಗಳು ಯಾವುವು? ಯಕ್ಷಗಾನ ಮತ್ತು ತಾಳಮದ್ದಳೆ. ಇವು ತುಳುನಾಡಿನ ಪ್ರಾಚೀನ ಕಲೆಗಳಾಗಿವೆ. 14ನೇ ಕ್ವಶನ್, ತುಳುನಾಡಿನಲ್ಲಿ ಸ್ಥಾಪನೆಯಾದ ಭಾರತದ ಪ್ರಮುಖ ಬ್ಯಾಂಕುಗಳು ಯಾವುವು? ಕೆನರಾ, ಕಾರ್ಪೊರೇಷನ್, ಸಿಂಡಿಕೇಟ್, ಕರ್ನಾಟಕ ಮತ್ತು ವಿಜಯ ಬ್ಯಾಂಕುಗಳು ತುಳುನಾಡಿನಲ್ಲಿ ಸ್ಥಾಪನೆಯಾದ ಪ್ರಮುಖ ಬ್ಯಾಂಕುಗಳಾಗಿವೆ. 15ನೇ ಕ್ವಶನ್, ಕುದ್ಮುಲ್ ರಂಗರಾವ್ ಅವರು ದಲಿತ ಉದ್ಧಾರಕ್ಕಾಗಿ ಯಾವ ಕಾರ್ಯಗಳನ್ನು ಕೈಗೊಂಡರು? ಅಸ್ಪೃಶ್ಯತೆಯ ವಿರುದ್ಧ ಚಳುವಳಿ, ದಲಿತ ಹೆಣ್ಣು ಮಕ್ಕಳಿಗಾಗಿ ಶಿಕ್ಷಣ ಮುಂತಾದ ಕಾರ್ಯಗಳು ಕುದ್ಮುಲ್ ರಂಗರಾವ್ ಕೈಗೊಂಡರು. 16ನೇ ಕ್ವಶನ್, ಕರ್ನಾಡು ಸದಾಶಿವರಾವ್ ಅವರನ್ನು ನಾವೇಕೆ ನೆನಪಿಸಿಕೊಳ್ಳುತ್ತೇವೆ? ದೇಶಭಕ್ತರೆಂದು ಕರೆಸಿಕೊಂಡ ಕರ್ನಾಡು ಸದಾಶಿವರಾವ್ ಮಾಡಿರುವ ಹರಿಜನ ಸೇವೆ ಮರೆಯಲಾರದು. ದಲಿತ ವರ್ಗದ ಹಲವು ಮಕ್ಕಳಿಗೆ ತಮ್ಮ ಮನೆಯಲ್ಲೇ ಅವರು ಊಟ ಹಾಕುತ್ತಿದ್ದರು. ದೇಶಕ್ಕಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿದ ಉಜ್ವಲ ತಾರೆ ಇವರಾಗಿದ್ದಾರೆ. ಇಲ್ಲಿಗೆ ತುಳುನಾಡಿನಿಂದ ಆಯ್ದುಕೊಂಡ ಕ್ವಶನ್ಸ್ಗಳು ಮುಕ್ತಾಯಗೊಂಡವು. ನೆಕ್ಸ್ಟ್, ಹೈದರಾಬಾದ್ ಕರ್ನಾಟಕ. 17ನೇ ಕ್ವಶನ್, ಹಲಗಲಿಯ ಬೇಡ ನಾಯಕರು ಯಾವ ಕಾಯ್ದೆಯನ್ನು ವಿರೋಧಿಸಿದರು? 1857ರ ಸಶಸ್ತ್ರ ನಿಷೇಧ ಕಾಯ್ದೆಯನ್ನು ವಿರೋಧಿಸಿದರು. 18ನೇ ಕ್ವಶನ್, ರಾಮಿ ಯಾರು? ಹಲಗಲಿಯ ದಂಗೆಯಲ್ಲಿ 3 ಜನ ಬ್ರಿಟಿಷ್ ಸೈನಿಕರನ್ನು ಗುಂಡಿಕ್ಕಿ ಕೊಂದ ರಾಮಿ ಬೇಡರ ವೀರ ಮಹಿಳೆ ಆಗಿದ್ದಳು. 19ನೇ ಕ್ವಶನ್, ಸಿಂಧೂರು ಲಕ್ಷ್ಮಣ ಯಾರು? ಸಿಂಧೂರು ಲಕ್ಷ್ಮಣ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದ ಓರ್ವ ಮಹಾವೀರ ಆಗಿದ್ದ.
20ನೇ ಕ್ವಶನ್, ಕರ್ನಾಟಕದ ಗಾಂಧಿ ಎಂದು ಯಾರನ್ನು ಕರೆಯುತ್ತಾರೆ? ಹರ್ಡೇಕರ್ ಮಂಜಪ್ಪನವರನ್ನು ಕರ್ನಾಟಕದ ಗಾಂಧಿ ಎಂದು ಕರೆಯುತ್ತಾರೆ. 21ನೇ ಕ್ವಶನ್, ವಂದೇ ಮಾತರಂ ಹೋರಾಟದ ಧೀರ ನಾಯಕರು ಯಾರು? ರಾಮಚಂದ್ರ ರಾವ್ ರವರು ವಂದೇ ಮಾತರಂ ಹೋರಾಟದ ಧೀರ ನಾಯಕರು ಆಗಿದ್ದಾರೆ. ಇಲ್ಲಿಯವರೆಗೆ 21 6ನೇ ತರಗತಿಯ ಪುಸ್ತಕದಿಂದ ಆಯ್ದುಕೊಂಡ ಬೇಸಿಕ್ಸ್ ಕ್ವಶನ್ ಹಾಗೂ ಆನ್ಸರ್ಗಳನ್ನು ತಿಳಿಸಲಾಗಿದೆ. ಇನ್ನು ಹೆಚ್ಚಿನ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕನ್ನು ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.